ಪವಿತ್ರ. ಅಪ್ಪ ಬನ್ನಿ ಕೂತ್ಕೊಳ್ಳಿ. ನಮಗೇನೋ ಫೋನ್ ಮಾಡಿದ್ದು, ಅರ್ಜೆಂಟಾಗಿ ಬನ್ನಿ, ನೇರವಾಗಿ ಮಾತಾಡಬೇಕು ಅಂತ ಹೇಳ್ತೀವಿ. ಏನು ವಿಷಯ? ಮನೆ ಕಡೆ ಎಲ್ಲ ಹೇಗಿದೆ? ಎಲ್ಲ ಚೆನ್ನಾಗಿದೆಯಲ್ಲಮ್ಮ. ಯಾಕೆ? ಅಲ್ಲ, ಮನೆಯವ್ರ ಮಧ್ಯೆ ಇರೋ ಸಂಬಂಧಗಳು ಹೇಗಿದೆ? ಸಂಬಂಧಿಗಳೆಲ್ಲ ಚೆನ್ನಾಗೇ ಇದೆಯಲ್ಲ ಪುಟ. ಯಾಕಮ್ಮ, ಏನು ವಿಷಯ? ತೇಜು ಅತ್ತಿಗೆ ಆದಿತ್ಯ ಅಣ್ಣ ಹೇಗಿದ್ದಾರೆ? ಫಸ್ಟ್ ಕ್ಲಾಸ್. ನಮ್ಮ ದೃಷ್ಟಿನೇ ಅವರು ಬೀಳುತ್ತೇನೋ ಅಂತ ಭಯ ಆಗುತ್ತಮ್ಮ. ಒಬ್ರನ್ನೊಬ್ಬರು ತುಂಬ ಇಷ್ಟಪಡ್ತಾರೆ. ಹಿಂದೆ ಇದ್ದ ಡಿಫ್ರೆನ್ಸ್ ಹಾಳಾಗೋಗಿ ಇಬ್ಬರು ಅನ್ಯೋನ್ಯವಾಗಿದ್ದಾರೆ ಕುಸು. ಹೌದಾ? ಅನಿರುದ್ಧನ ಬಂಡವಾಳ ಬಯಲಾದ್ಮೇಲೆ ಎಲ್ಲ ಸರಿ ಹೋಗಿದೆ. ಆದಿತ್ಯ ಮತ್ತು ತೇಜು ಮಧ್ಯೆ ಕಿತಾಪತಿ ತರ್ತಿದ್ದವನೇ ಅನಿರುದ್ಧ. ಅವನು ಬಾಲ ಕತ್ತರಿಸಿದ ಮೇಲೆ ಎಲ್ಲ ಸರಿ ಹೋಗಿದೆ. ಸರಿಯಪ್ಪ, ಹಾಗಾದರೆ ಸರಿ. ಅಲ್ಲ ಮಗು, ಯಾಕೆ ಹೀಗೆ ಹೇಳ್ತಿದ್ಯಾ? ನನಗೇನು ಅರ್ಥ ಆಗ್ತಿಲ್ಲ ನೀನು ಹೇಳ್ತಾ ಇರೋದು. ಅಲ್ಲಪ್ಪ, ನೀವೇನೋ ಎಲ್ಲವೂ ಸರಿ ಇದೆ, ಎಲ್ಲರೂ ಸರಿ ಇದ್ದಾರೆ ಅಂತ ಹೇಳ್ತಿದ್ದೀರಾ. ಆದರೆ ನನಗೆ ಎಲ್ಲೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಅಪ್ಪ. ಹೇಗೆ ಹೇಳೋಕ್ಕೆ ಸಾಧ್ಯನಮ್ಮ? ಇಲ್ಲಪ್ಪ, ಐ ಆಮ್ ಶ್ಯೂರ್ ಇವತ್ತು ನಿಮ್ಮ ಕಣ್ಣಿಗೆ ಎಲ್ಲವೂ ಸರಿಯಾಗಿ ಕಾಣ್ತಿರ್ಬೋದು. ಆದರೆ ಇನ್ನು ಕೆಲವು ದಿನದಲ್ಲಿ ಏನೋ ಒಂದು ಅಪಾಯ ಕಾದಿದೆ ಅಂತ ನಂಗೆ ಅನ್ನಿಸ್ತಿದೆ ಅಪ್ಪ. ಅಪಾಯನ? ಹೌದಪ್ಪ, ನಮ್ಮ ಕಡೆಯವ್ರಿಗೆ, ಅದರಲ್ಲೂ ಒಂದು ಹೆಣ್ಣಿಗೆ ಅಪಾಯ ಅವಮಾನ ಕಾದಿದೆ ಅಂತ ನನಗೆ ಅನ್ನಿಸ್ತಿದೆ ಅಪ್ಪ. ದಯವಿಟ್ಟು ಅದ್ರ ಬಗ್ಗೆ ಒಂದು ಚೂರು ಗಮನ ಹರಿಸಿ. ಅಪಾಯ ಹೇಗೆ ಬರೋಕ್ಕೆ ಸಾಧ್ಯ ಮಗು? ನಮ್ಮನೆ ಇವಾಗ ನಂದನವನ ಇದ್ದಾಗಿದೆ. ಬಹಳ ದಿನಗಳ ನಂತರ ನಮ್ಮನೇಲಿ ನಾನು ನೆಮ್ಮದಿ ಕಾಣ್ತಾ ಇದ್ದೀನಿ. ನೀನು ಹೇಳ್ದಾಗೆ ನನಗೇನು ಅಪಾಯ ಕಾಣಿಸ್ತಿಲ್ಲಮ್ಮ. ಜಾನು ತೇಜು ಮನೇಲೇ ಇದ್ದಾರೆ. ನಿಮ್ಮಮ್ಮ ಸಂತೋಷವಾಗಿದ್ದಾಳೆ. ಇನ್ನೇನು ಹೇಳು? ಎಲ್ಲನೂ ಸರಿ, ಆದರೆ ಈ ಯೋಚನೆಗಳೆಲ್ಲ ಯಾಕೆ ಹೀಗೆ ಕಾಡ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾನು ಎಷ್ಟೇ ಅವಾಯ್ಡ್ ಮಾಡಿದ್ರು ಅದು ಮತ್ತೆ ಮತ್ತೆ ನನ್ನನ್ನು ಕಾಡ್ತಿದೆ ಅಪ್ಪ. ನನಗೆ ಅಸ್ಪಷ್ಟವಾಗಿ ಕಾಣ್ತಿರೋದು ನಿಜ, ಆದರೆ ಅದರಲ್ಲಿ ತೇಜು ಅದಕ್ಕೆ ಮುಖಾನೇ ಕಂಡಂಗೆ ಆಗ್ತಿದೆ ಅಪ್ಪ. ನಿನಗೆ ಹಾಗೆ ಅನಿಸ್ತಿದೆ ಅಷ್ಟೇ ಮಗು. ಇತ್ತೀಚೆಗೆ ಅವಳ ಮೇಲೆ ಆ್ಯಸಿಡ್ ಅಟ್ಯಾಕ್ ಆಗಿದ್ದು ನಿನಗೆ ಗೊತ್ತೇ ಇದೆ ಅಲ್ವಾ? ಆ ರೆಫರೆನ್ಸಲ್ಲಿ ನಿನ್ನ ಮನಸ್ಸು ಹಾಗೆ ಯೋಚನೆ ಮಾಡ್ತಾ ಇದೆ. ಅದಕ್ಕೆಲ್ಲ ಹೆದರ್ಕೊಳ್ಳೋಕೆ ಸಾಧ್ಯನಾ? ಏನೂ ತೊಂದರೆ ಇಲ್ಲ. ಆದರೂ ನಂದೊಂದು ಅಡ್ವೈಸ್ ಅಪ್ಪ. ಹೇಳು ಮಗು. ಅಪ್ಪ, ತೇಜು ಅತ್ತಿಗೆಗೆ ಹುಷಾರಾಗಿರೋಕ್ಕೆ ಹೇಳಿ. ಎಲ್ಲೂ ಒಬ್ಬೊಬ್ಬರೇ ಓಡಾಡಬೇಡ ಅಂತ ಹೇಳಿ. ಅಕಸ್ಮಾತ್ ಎಲ್ಲಿಗಾದರೂ ಹೋಗಬೇಕು ಅಂದರೂ ಆದಿತ್ಯನ ಜೊತೇಲಿ ಕರ್ಕೊಂಡು ಹೋಗಕ್ಕೆ ಹೇಳಿ. ಇಲ್ದಿದ್ರೆ ಅವ್ರಿಗೆ ಅಪಾಯ ಇದೆ ಅಂತ ಅನ್ನಿಸ್ತಿದೆ. ಅತ್ತಿಗೆಗೆ ನಾನು ಹೇಳಿದೆ ಅಂತ ಹೇಳಿ. ಅಪ್ಪ, ಇದನ್ನ ನೆಗ್ಲೆಕ್ಟ್ ಮಾಡೋದು ಬೇಡ. ಆದಿತ್ಯ ಅಣ್ಣನ ಯಾವಾಗಲೂ ಅತ್ತಿಗೆ ಜೊತೇಲಿ ಇರಕ್ಕೆ ಹೇಳಿ. ಸರಿ ಮಗು, ಖಂಡಿತವಾಗ್ಲೂ ಹೇಳ್ತೀನಿ. ನೀನು ಇಷ್ಟೊಂದು ಕನ್ಸರ್ನ್ ತೋರಿಸ್ತಿರುವಾಗ ನಾನು ಒಂದು ಸಣ್ಣ ಕೆಲಸ ಮಾಡೋಕ್ಕಾಗಲ್ವಾ? ನೋಡು, ನೀನು ಹೇಳ್ತಿರೋದು ನಮ್ಮನೆ ಒಳ್ಳೇದಕ್ಕೆ ತಾನೆ. ಅವಳಿಗೆ ಖಂಡಿತವಾಗ್ಲೂ ಹುಷಾರಾಗಿ ಹೇಳ್ತೀನಿ. ಅವಳಿಗೆ ಅಪಾಯ ಆಗದಿರೋ ಥರ ನೋಡ್ಕೊಳಕ್ಕೆ ಹೇಳ್ತೀನಿ ಅವಳಿಗೆ. ತಲೆ ಕೆಟ್ಟು ಹೋಗ್ತಾ ಇದೆ ಕಣ. ಈ ಪ್ರಾರಬ್ಧ ನಾನು ನೆಮ್ಮದಿಯಾಗಿರೋಕೆ ಬಿಡ್ತಾ ಇಲ್ಲ. ಯಾಕೆ ಸರ್, ಏನಾಯಿತು? ತೇಜಸ್ವಿನಿ ಬುಗ್ರಿ ಥರ ಆಡಿಸ್ತಾ ಇದ್ದಾಳೆ. ಸಾಕ್ಷಿ ಮತ್ತು ನನ್ನ ವಿಚಾರ ತೊಗೊಂಡು ನನ್ನ ಹೆಂಡತಿ ಸಂಬಂಧ ಹಾಳು ಮಾಡ್ತಾ ಇದ್ದಾಳೆ. ಏನು ಹೇಳ್ತಾ ಇದ್ದಾರೆ ಸರ್? ನಾವಾಗಲೇ ಅವಳಿಗೆ ಬುದ್ಧಿ ಕಲಿಸ್ಬೇಕಿತ್ತು ಕಣೋ. ಅದರ ತಪ್ಪಿಸ್ಕೊಂಬಿಡ್ಲು. ಈಗ ದಿಮಾಗ್ ಜಾಸ್ತಿ ಆಗ್ಬಿಟ್ಟಿದೆ ಅವಳಿಗೆ. ಗಂಡ ಹೆಂಡತಿ ಇಬ್ಬರು ಒಂದಾಗ್ಬಿಟ್ಟಿದ್ದಾರೆ. ಅವರಿಬ್ಬರು ಒಂದಾದರೆ ನನ್ನ ಸರ್ವನಾಶ. ತೇಜಸ್ವಿನಿ, ನಮ್ಮಣ್ಣ, ಪ್ರಧಾನ್ 3 ಜನ ಒಂದಾಗ್ಬಿಟ್ಟಿದ್ದಾರೆ. ನಾನು ಏನು ಮಾಡಿದ್ರು ಅದು ಬೋಗಸ್ ಅಂತ ಗೊತ್ತಾಗೋಗ್ಬಿಟ್ಟಿದೆ. ನನ್ನನ್ನು ಕಂಡ್ರೆ ಕೆಂಡ ಕಾರ್ತಾ ಇದ್ದಾರೆ. ನಮ್ಮಣ್ಣ ನನ್ನ ಕೈಲಿಲ್ಲ ಕಣೋ. ನಾನು ಹೇಳಿದ್ದು ಕೇಳಲ್ಲ ಅವನು. ಈ 3 ಜನ ಒಟ್ಟಿಗಿದ್ರೆ ನನಗೆ ಉಳ್ಗಾಲ ಇಲ್ಲ. ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡಿಬೇಕು. ನಮ್ಮಣ್ಣ ಪ್ಯಾರನಾಯ್ಡು.
ಈಗಾಗಲೇ ತೇಜಸ್ವಿನಿ ಪ್ರಧಾನ್ಗೆ ಸಂಬಂಧ ಇದೆ ಅಂತ ಹೇಳಿ ತಲೆ ಕೆಡಿಸಿದ್ದೆ, ಅದು ವರ್ಕೌಟ್ ಆಗಿತ್ತು. ಈಗಲೂ ಅದನ್ನೇ ಮಾಡಬೇಕು. ಆದರೆ ಇದು ಸ್ವಲ್ಪ ಜಾಸ್ತಿ ಆಗಬೇಕು. ಆ ತೇಜಸ್ವಿನಿ ಪ್ರಧಾನ ಇಬ್ಬರು ಒಟ್ಟಿಗಿರೋದನ್ನು ನಮ್ಮ ಅಣ್ಣ ನೋಡಬೇಕು, ಅವನ ಮನಸ್ಸು ಹೊಡಿಬೇಕು. ನೋಡು, ಎಲ್ಲ ಪ್ಲ್ಯಾನು ನಾನು ಮಾಡ್ತೀನಿ, ನೀನು ನಿಭಾಯಿಸ್ಕೊಂಡು ಹೋಗಬೇಕು. ಆ ತೇಜಸ್ವಿನಿನ ಯಾಮಾರಿಸೋದು ತುಂಬ ಕಷ್ಟ, ತುಂಬ ಬುದ್ಧಿವಂತಿಕೆ ಅವಳಿಗೆ. ನಾವು ತುಂಬ ಬುದ್ಧಿವಂತಿಕೆಯಿಂದನೇ ಯಾಮಾರಿಸ್ಬೇಕು. ನಾನು ಪ್ಲ್ಯಾನ್ ಮಾಡ್ತೀನಿ, ನೀನು ನಿಭಾಯಿಸ್ಕೊಂಡು ಹೋಗು. ಆಗಲಿ ಸರ್. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಸಂಬಂಧ ಹೊಡಿತೀನಿ, ಪ್ರಧಾನ್ಗೂ ತೇಜಸ್ವಿನಿಗೂ ಸಂಬಂಧ ಕಟ್ತೀನಿ. ಬಿಡಲ್ಲ, ಮಾಡ್ತೀನಿ, ನೋಡ್ತಾ ಇರು. ಓ ಹೌದಾ, ಅಲ್ಲಿಗೂ ಬಂದಿಲ್ವಾ? ಸರಿ ಬಿಡಿ, ಥ್ಯಾಂಕ್ ಯು. ಹಲೋ, ನಾನು ಸಾಕ್ಷಿ ಮಾತಾಡ್ತಿದ್ದೀನಿ. ಹಾಂ ಹೌದು, ಪ್ರೇಮ್ ವೈಫ್. ಪ್ರೇಮ್ ನಿಮ್ಮನೆಗೆ ಏನಾದರೂ ಬಂದಿದ್ದಾರಾ? ಇಲ್ವಾ? ಏನಿಲ್ಲ, ಆಫೀಸ್ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಅನಿಸುತ್ತೆ, ಮನೆ ಕಡೆ ಬಂದೇ ಇಲ್ಲ. ಏನು, ಆಫೀಸ್ಗೂ ಬಂದಿಲ್ವಾ? ನಿಮಗೆ ಫೋನ್ ಏನಾದರೂ ಮಾಡಿದ್ರಾ? ಇಲ್ವಾ? ಸರಿ ಬಿಡಿ. ಎನಿವೆ, ಥ್ಯಾಂಕ್ ಯು ವೆರಿ ಮಚ್. ತಪ್ಪು ಮಾಡೋರಿಗೆಲ್ಲ ಸಾಯೋದೊಂದೇ ದಾರಿ ಆದರೆ ಈ ಪ್ರಪಂಚದಲ್ಲಿ ಯಾರೂ ಉಳಿತಾ ಇರಲಿಲ್ಲ. ಮೋಸ ಆಗಿರೋ ಹೆಣ್ಮಕ್ಳಿಗೆಲ್ಲ ಸಾವೇ ಅಲ್ಟಿಮೇಟಾ? ಯಾಕೆ ಅವ್ರಿಗೆ ಬದುಕೋ ಹಕ್ಕಿಲ್ವಾ? ನೋಡಿ, ನಿಮಗೆ ತಾಳಿ ಕಟ್ಟಿದ ದಿನದಿಂದ ನಿಮ್ಮ ಹೊಟ್ಟೆಲಿರೋ ಮಗುಗೆ ತಂದೆ ಅಂತಾನೆ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀನಿ. ಸಾಕ್ಷಿ, ಪ್ರೇಮ್ ಸಿಕ್ಕಿದ್ರಾ? ಇಲ್ಲ ಸ್ವಾತಿ, ಅವ್ರಿಗೆ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ವಿಚಾರಿಸ್ದೆ. ಅವ್ರು ಯಾರ ಮನೆಗೂ ಪ್ರೇಮ್ ಹೋಗಿಲ್ಲ. ಅವ್ರ ಫೋನು ಕಂಟಿನ್ಯೂಸ್ ಆಗಿ ನಾಟ್ ರೀಚೇಬಲ್ ಬರ್ತಿದೆಯಂತೆ. ನಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಅವಾಯ್ಡ್ ಮಾಡಿ ಪ್ರೇಮ್ ನಮ್ಮಿಂದ ದೂರ ಹೋಗಿದ್ದಾರೆ ಅಂದರೆ ನೀನು ಅವ್ರಿಗೆ ತುಂಬ ಹರ್ಟ್ ಮಾಡಿದೀಯಾ ಸಾಕ್ಷಿ. ಅದಕ್ಕೆ ನೊಂದ್ಕೊಂಡು ಹೊರಟೋಗಿದ್ದಾರೆ. ಇಲ್ಲ ಸ್ವಾತಿ, ಪ್ರೇಮ್ ನನ್ನಿಂದ ದೂರ ಹೋಗ್ತಿದ್ದಾರೆ ಅಂದರೆ ನಂಬಕ್ಕಾಗ್ತಿಲ್ಲ. ಸಾಕ್ಷಿ, ನೀನ ಈ ಮಾತು ಹೇಳ್ತಿರೋದು? ಯಾಕೆ ಸ್ವಾತಿ? ಅಲ್ಲ, ಪ್ರೇಮ್ ತಲೆ ಕಂಡ್ರೆ ಆಗದೆ ಇರೋಳು. ಮದುವೆ ಆದಮೇಲೆ ಅವ್ರನ್ನ ಗಂಡ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ದೆ ಗೋಳಾಡ್ತಿದ್ದೆ. ಈಗ ಅವ್ರು ದೂರ ಹೋಗಿರೋದು ನಿನಗೇನು ನಷ್ಟ ಅಲ್ವಲ್ಲ? ಹಂಗಿಸ್ತಿದೀಯಾ ಸ್ವಾತಿ? ಹೌದು, ನಾನು ಪ್ರೇಮ್ ಬಗ್ಗೆ ಹಾರ್ಷಾಗಿ ನಡ್ಕೊಂಡಿದ್ದೀನಿ. ಅವ್ರ ಹೆಂಡತಿಯಾಗಿ ಅವ್ರಿಗೆ ಯಾವ ಸುಖ ಸಂತೋಷನೂ ಕೊಟ್ಟಿಲ್ಲ. ಪ್ರತಿ ಕ್ಷಣನೂ ಅವರಿಂದ ದೂರ ಇರೋದಕ್ಕೆ ಬಯಸ್ತಿದ್ದೆ. ಅವ್ರು ನನ್ನ ಮೇಲೆ ದೊಡ್ಡ ಔದಾರ್ಯ ತೋರಿಸಿ ನನ್ನ ಗಿಲ್ಟ್ನ ಇನ್ನೂ ಜಾಸ್ತಿ ಮಾಡ್ತಿದ್ದಾರೆ ಅಂತ ರೇಗ್ ಬೀಳ್ತಿದ್ದೆ.
ನನ್ನ ಗಂಡನ ಇನ್ನೊಬ್ಳಿಗೆ ಬಿಟ್ಕೊಡೋ ಲೆವೆಲ್ಗೆ ಇಳಿದ್ಬಿಟ್ಟಿದ್ದೀನಿ. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಸಾಕ್ಷಿ, ಸಮಾಧಾನ ಮಾಡ್ಕೊ ಪ್ಲೀಸ್. ಈಗ ಸಮಾಧಾನ ಮಾಡ್ಕೊಳ್ಳಿ ಸ್ವಾತಿ. ಬರೀ ಬಣ್ಣದ ಮಾತುಗಳು, ಸುಳ್ಳು ಭರವಸೆಗಳನ್ನೇ ಪ್ರೀತಿ ಅನ್ಕೊಂಡು ಅನಿರುದ್ಧ ಬಲೆಗೆ ಬಿದ್ದೆ. ಅವನ ಗೋಮುಖ ವ್ಯಾಘ್ರ ಅಂತ ಗೊತ್ತಾದಾಗ ನನಗೆ ಪ್ರೀತಿ ಬಗ್ಗೆನೇ ನಂಬಿಕೆ ಹೊರಟೋಯ್ತು. ಈ ಪ್ರೀತಿ ಪ್ರೇಮ ಎಲ್ಲ ಬರೀ ಪೊಳ್ಳು ಅಂದ್ಕೊಂಡಿದ್ದೆ. ತಾಳ್ಮೆ, ವಿಶ್ವಾಸ, ಸ್ನೇಹ, ನಿಸ್ವಾರ್ಥ, ನಿರೀಕ್ಷೆ ಇದೆಲ್ಲ ಸೇರಿದ್ರೇನೆ ನಿಜವಾದ ಪ್ರೀತಿ ಆಗೋದು ಅಂತ ಪ್ರೇಮ್ ನನಗೆ ತೋರಿಸ್ಕೊಟ್ಟಿದ್ದಾರೆ ಸ್ವಾತಿ. ಅವ್ರು ನನ್ನ ಹತ್ರ ಇದ್ದಾಗ ಇದೆಲ್ಲ ನನಗೆ ಅರ್ಥ ಆಗಲಿಲ್ಲ. ನನ್ನಿಂದ ಅವ್ರು ದೂರ ಹೋದ್ಮೇಲೆ ಅವ್ರು ನನಗೆ ತುಂಬ ಹತ್ತಿರದವರು ಅನ್ನಿಸ್ತಿದೆ. ಹೌದು ಸ್ವಾತಿ, ನಾನು ಪ್ರೇಮ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋದಾಗ ಸಂಬಂಧ ಈಸಿಯಾಗಿ ಕಳ್ಚ್ಕೋಬಹುದು ಅಂದ್ಕೊಂಡಿದ್ದೆ. ಪ್ರೇಮ್ಗಿಂತ ನನಗೆ ನನ್ನ ಈಗೋನೇ ಜಾಸ್ತಿ ಅನಿಸಿತ್ತು. ಆದರೆ ಈಗ ಅವರ ಅಭಾವ ನಂಗೆ ತುಂಬ ಕಾಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ನನ್ನ ಬಗ್ಗೆ, ನನ್ನ ಮಗು ಬಗ್ಗೆ ಎಷ್ಟು ಕೇರ್ ತಗೊಳ್ತಾ ಇದ್ರು. ನಾನು ಅವ್ರನ್ನ ಗಂಡ ಅಂತ ಒಪ್ಕೊಳ್ದೆ ಹೋದ್ರು ನನ್ನ ರಾಣಿ ಹಾಗೆ ನೋಡ್ಕೊಳ್ತಾ ಇದ್ರು. ಕೇಳಿದ್ದನ್ನೆಲ್ಲ ತಂದ್ಕೊಡ್ತಾ ಇದ್ರು. ಯಾವುದಕ್ಕೂ ಕೊರತೆ ಮಾಡ್ತಿರ್ಲಿಲ್ಲ. ಆದ್ರೆ ಈಗ ನನಗೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಸ್ವಾತಿ. ಪ್ರೇಮ್ ಬಗ್ಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ಸ್ವಾತಿ. ಅವ್ರು ನನ್ನ ಜೀವನದಲ್ಲೇ ಒಂದು ದೊಡ್ಡ ಸಪೋರ್ಟ್ ಆಗಿದ್ರು. ಈಗ ಅವ್ರನ್ನ ಕಳ್ಕೊಂಡು ನಾನು ಸೋತು ಕುಗ್ಗಿ ಹೋಗಿದ್ದೀನಿ. ಐ ಆಮ್ ರಿಯಲಿ ಮಿಸ್ಸಿಂಗ್ ಹಿಮ್ ಸ್ವಾತಿ. ಐ ಆಮ್ ರಿಯಲಿ ಮಿಸ್ಸಿಂಗ್ ಹಿಮ್. ಸಾಕ್ಷಿ, ಸಮಾಧಾನ ಮಾಡ್ಕೊ. ತೇಜು, ತೇಜಸ್ವಿನಿ, ಮಗು ತೇಜು. ತೇಜು ಒಳಗಡೆ ಇದ್ದಾಳೆ. ಯಾಕೆ? ಹಾಂ, ಚೈತ್ರ ನಿಮಗೆ ಬರಕ್ಕೆ ಹೇಳಿದ್ಲಲ್ಲ, ಏನಂತೆ ವಿಷಯ? ವಿಷಯ ಇದ್ದಿದ್ದಕ್ಕೆ ಫೋನಲ್ಲಿ ಹೇಳೋಕ್ಕಾಗಲ್ಲ ಅಂತ ನನ್ನ ಮನೆಗೆ ಕರೆಸಿದ್ದು. ತೇಜಸ್ವಿನಿಯಲ್ಲಿ ಮಾವ, ಕುಸು, ನಾನಿವತ್ತು ಒಂದು ವಿಷಯ ಹೇಳಬೇಕು. ನಾನು ಚೈತ್ರನ ಮನೆಗೆ ಹೋಗಿದ್ದೆ. ಹೌದಾ? ಚೈತ್ರ ಹೇಗಿದ್ದಾಳೆ? ದುಷ್ಯಂತ್ ಸಿಕ್ಕಿದ್ರಾ? ಚೈತ್ರ ಚೆನ್ನಾಗಿದ್ದಾಳೆ, ದುಷ್ಯಂತ್ ಮನೇಲಿರಲಿಲ್ಲ. ಈಗ ಅವಳ ಕಾಲ ಹೇಗಿದೆ? ಕುಸು ತುಂಬಾ ಸುಧಾರಿಸಿದೆ. ಒಬ್ಬ ಒಳ್ಳೆ ಗಂಡ ಇದ್ದರೆ ಬದುಕು ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಚೈತ್ರನೇ ಸಾಕ್ಷಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವಳು ನಡ್ಕೊಂಡು ನಮ್ಮ ಮನೆಗೆ ಬಂದರೆ ಆಶ್ಚರ್ಯನೇ ಇಲ್ಲ. ಆದರೆ ಅವಳು ನನ್ನನ್ನು ಕರೆಸಿದ್ದು ಈ ವಿಷಯ ಹೇಳೋಕ್ಕಲ್ಲ ಪುಟ. ಅವಳು ಹೇಳಿದ್ದನ್ನು ಕೇಳಿ ನಂಬಬೇಕು ಬಿಡಬೇಕು ಅನ್ನೋ ಜಿಜ್ಞಾಸೆ ಹುಡ್ತಾ ಇದೆ ನನಗೆ. ಆದರೆ ನಮ್ಮದೇ ಇರೋ ಹಾಗೂ ಇಲ್ಲ. ಏನು ವಿಷಯ ಸತ್ಯದೇವ್? ಅದೇ ಅವಳಿಗೆ ಸಾಮಾನ್ಯವಾಗಿ ವಿಚಿತ್ರವಾಗಿ ಏನೇನೋ ಅನ್ಸಕ್ಕೆ ಶುರುವಾಗುತ್ತಲ್ಲ, ಹಾಗೆ ಅನ್ಸಕ್ಕೆ ಶುರುವಾಗ್ಬಿಟ್ಟಿದೆ. ಅದನ್ನು ಅವಳ ಹತ್ರನೇ ಇಟ್ಕೊಳಕ್ಕಾಗದೆ ನನ್ನನ್ನು ಕರೆಸಿ ಹೇಳಿದ್ಲು. ಏನು ವಿಷಯ? ಒಬ್ಬ ಹೆಂಗಸಿಗೆ ಅಪಾಯಕ್ಕಾಗಿದೆ, ಅವಳ ಮಾನ ಮರ್ಯಾದೆಗೆ ಧಕ್ಕೆ ಬರುವಂಥ ಸಂದರ್ಭ ಬರ್ಬೋದು ಅಂತ. ನನಗೆ ತುಂಬ ಶಾಕ್ ಆಯಿತು. ಅಯ್ಯೋ ಸತ್ಯದೇವ್, ಯಾವುದೋ ಹೆಂಗಸಿಗೆ ಅಪಾಯ ಕಾದಿದೆ ಅಂತಂದರೆ ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ಬೇಕು? ತಲೆ ಕೆಡ್ಸಕ್ಕೆ ಅವಳಿದ್ದಾಳೆ, ಕೆಡಿಸ್ಕೊಳ್ಳೋಕೆ ನೀವಿದ್ದೀರಾ. ಚೆನ್ನಾಗಿದೆ ನೋಡಿ, ಚೈತ್ರಂಗೆ ಹೇಳಿ ಈ ಥರದ್ದು ಬಿಟ್ಟು ಬೇರೆ ಇನ್ನೇನಾದರೂ ಯೋಚನೆ ಮಾಡೋಕ್ಕೆ ಅಂತ. ಅಹಲ್ಯ, ಹಾಗೆಲ್ಲ ಉಡಾಫೆಯಿಂದ ಮಾತಾಡಬೇಡ. ಯಾವುದೋ ಹೆಂಗಸಿಗೆ ಅಪಾಯ ಕಾದಿದೆ ಅಂದರೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳು? ಆದರೆ ಅವಳು ಹೇಳಿದ್ದು
ನಮ್ಮನೇಲಿರೋ ಹೆಂಗಸಿಗೆ ಅಪಾಯ ಕಾದಿದೆ ಅಂತ. ಏನು ಹೇಳ್ತಿದ್ದೀರಿ ಸತ್ಯದೇವ್? ಯಾರಿಗಂತೆ ಅಪಾಯ? ತೇಜು, ಹೇಳಿ ಮಾವ. ಇನ್ಮೇಲೆ ನೀನು ಹುಷಾರಾಗಿರ್ಬೇಕು ಮಗು. ಎಲ್ಲೂ ಒಬ್ಬೊಬ್ಬಳೇ ಓಡಾಡಬೇಡ. ಏನಾದರೂ ಹಾಗೆ ಹೋಗಬೇಕು ಅನ್ಸಿದ್ರೆ ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡು ಹೋಗು. ನಿನ್ನ ಹುಷಾರಲ್ಲೇ ನೀನಿರಬೇಕು. ಮಾವ, ಇದೆಲ್ಲ ನನಗ್ಯಾಕೆ ಹೇಳ್ತಾ ಇದ್ದೀರಾ? ಅವಳು ಅಪಾಯ ಇದೆ ಅಂತ ಹೇಳಿದ್ದು ಬೇರೆ ಯಾರಿಗೂ ಅಲ್ಲ ಮಗು, ನಿನಗೇನೆ. ಮಾವ ಮಾವ ಏನು ಹೇಳ್ತಾ ಇದ್ದೀರಾ? ನನಗೆ ಯಾವ ಅಪಾಯ ಇದೆ? ಹೊಸ ಚೈತ್ರ ಹಾಗೆ ಹೇಳಿದ್ಲು. ಅದಕ್ಕೆ ಕೇಳಿ ಒಬ್ಬೊಬ್ಬರೇ ಓಡಾಡೋದು ಬೇಡ ಅಂತ. ಹಾಗೇನಾದರೂ ಹೋಗಬೇಕು ಅಂದರೆ ಆದಿತ್ಯ ಅಣ್ಣನ ಜೊತೆಲಿ ಕರ್ಕೊಂಡು ಹೋಗಿ ಕೇಳಿ ಅಂತ ಹೇಳಿದ್ಲು. ಏನು ವಿಚಿತ್ರ ಮಾವ. ನನ್ನ ಪಾಡಿಗೆ ನಾನಿದ್ದೀನಿ. ಇದ್ಬದ್ದು ಗಂಡಾಂತರಗಳೆಲ್ಲ ಮುಗ್ದು ಹೋಗಿದೆ. ಹೊಟ್ಟೆನಲ್ಲಿರೋ ನನ್ನ ಮಗು ಆರೈಕೆ ಮಾಡಿಕೊಂಡು ನೆಮ್ಮದಿಯಾಗಿದ್ದೀನಿ. ನನಗೆ ಯಾವ ಅಪಾಯ ಇದೆ? ಅವಳಿಗೆ ಹಾಗೆ ಅನಿಸಿದೆ ಮಗು. ಅವಳಿಗೆ ಅನಿಸಿದ್ದೆ ನಮ್ಗೆ ಹೇಳಿದಾಳೆ. ವಾಸ್ತವವಾಗಿ ನಾವು ಇದನ್ನೆಲ್ಲ ನಂಬದೆ ಹೋದ್ರು ಕೆಲವು ಸಂದರ್ಭಗಳಲ್ಲಿ ನಾವು ನಂಬಲೇಬೇಕಾಗುತ್ತೆ. ಇಷ್ಟಕ್ಕೂ ಅವಳು ಹೇಳಿದ್ದನ್ನು ಫಾಲೋ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಫಾಲೋ ಮಾಡ್ತೀನಿ ಮಾವ, ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ನನಗೇನು ಅಪಾಯ ಇದೆ ಹೇಳಿ? ನನಗೀಗ ನನ್ನ ಸಹಾಯಕ್ಕೆ, ನನ್ನ ಆಸರೆಗೆ ಆದಿತ್ಯ ನನ್ನ ಜೊತೆನಲ್ಲಿದ್ದಾರೆ. ಅವ್ರು ನನ್ನ ಜೊತೆನಲ್ಲಿರೋದು ಇಡೀ ಪ್ರಪಂಚನೇ ನನ್ನ ಅಂಗೈನಲ್ಲಿದೆ ಅನ್ನೋಷ್ಟು ಕಂಫರ್ಟಬಲ್ ಆಗಿದ್ದೀನಿ. ಆದಿತ್ಯ ಒಬ್ಬರು ನನ್ನ ಜೊತೆನಲ್ಲಿದ್ದರೆ ನಾನು ಏನು ಬೇಕಾದರೂ ಗೆಲ್ಲಬಲ್ಲೆ. ಆದರೂ ಮಾವ, ಏನೇ ಸಮಸ್ಯೆ ಬಂದರೂ ಗುಂಡಿಗೆ ಗಟ್ಟಿಯಾಗಿ ಇಟ್ಕೊಂಡು ಬದುಕ್ತೋಳು ನಾನು. ಎಷ್ಟೇ ತೊಂದರೆಗಳು ಬರಲಿ, ಎಷ್ಟೇ ಕಷ್ಟ ಬರಲಿ, ವಿಮುಖಳಾಗದೆ ನಾನು ಧೈರ್ಯವಾಗಿ ಸಮಸ್ಯೆಗಳನ್ನು ಎದುರಿಸಿದ್ದೀನಿ. ನಾನು ಯಾಕೆ ಹೆದರ್ಕೊಳ್ಳಿ? ಚೈತ್ರ ನನ್ನ ಬಗ್ಗೆ ತೋರಿಸ್ತಾ ಇರೋ ಕನ್ಸನ್ಗೆ ನಾನು ಅವಳಿಗೆ ಖಂಡಿತ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಯಾರೂ ಗಾಬರಿ ಆಗೋದಕ್ಕೆ ಹೋಗ್ಬೇಡಿ. ತೇಜು, ನಾನೇನು ಗಾಬರಿ ಪಟ್ಕೊಂಡಿಲ್ಲಮ್ಮ. ಆದರೆ ಚೈತ್ರ ಏನೋ ಹೇಳಿದ್ಲು ಅಂತ ಅರ್ಥ ಕಲ್ಪಿಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅವಳು ನಿನಗೆ ಅಪಾಯ ಕಾದಿದೆ ಅಂತ ಹೇಳಿದ ಮಾತ್ರಕ್ಕೆ ನೀನು ಎಲ್ಲೂ ಹೊರಗಡೆ ಹೋಗದೆ ಮನೆ ಒಳಗಡೆನೆ ಇರಕ್ಕೆ ಸಾಧ್ಯನಾ? ನಿನ್ನ ಪಾಡಿ ನೀನು ಆರಾಮಾಗಿರಮ್ಮ. ಹಾಗಲ್ಲ ಅಯ್ಯ. ಸತ್ಯದೇವ್, ನೀವು ಸುಮ್ಮನೆ ಇರ್ತೀರಾ? ಅಲ್ಲ, ತೇಜು ಜೊತೆಲಿ ನಾನಿರ್ತೀನಿ, ಆದಿತ್ಯನೂ ಇರ್ತಾನೆ, ಜಾನುನೂ ಇರ್ತಾಳೆ. ಸುಮ್ಮನೆ ಹೆದರ್ಕೊಳ್ಳೋ ಅಗತ್ಯ ಏನಿದೆ ಹೇಳಿ? ನಿಮ್ಮ ಚೈತ್ರಂಗೆ ಹೋಗಿ ಹೇಳಿ ಹಾಗೆಲ್ಲ ಗಾಬರಿ ಇಡ್ಸೋದು ಬೇಡ ಅಂತ. ಮಾವ, ನೀವೇನು ಯೋಚನೆ ಮಾಡಬೇಡಿ, ನಾನು ಹುಷಾರಾಗಿರ್ತೀನಿ.